ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಈ ಡಿಸೈನ್ ಹಾಕೋಕ್ಕೆ 10ನೇ ನಂಬರ್ ಕ್ರೋಶ ಗೋಧಿ ಬೀಡ್ಸು ಸ್ಮಾಲ್ ಬೀಡ್ಸ್ ತೊಗೊಂಡಿದ್ದೀನಿ. ಗಂಟು ಹಾಕೋತಾ ಇದ್ದೀನಿ. ಒಂದು ನಾಟ್ ತೊಗೊಂಡು ಒಂದು ಗಂಟು ಹಾಕೊಬೇಕು. ಗಂಟು ಹಾಕಿ ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಸಿಂಗಲ್ ಕ್ರೋಶ ಮಾಡಿಕೊಂಡು ಸೂಜಿ ಮೇಲೆ ಸರಿ ದಾರ ತಗೊಂಡು 1 2 3 4 5 ಚೈನು. 5 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಮತ್ತು 1 2 3 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕು. ಇದು ಬೇಸ್ ಸ್ವಲ್ಪ ಚೇಂಜ್ ಆಗಿರುತ್ತೆ. 3 ಚೈನು ಮತ್ತು 3 ಚೈನ್ ಹಾಕಿ ಲಾಕ್ ಮಾಡಬೇಕು. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿಕೊಂಡು ಮತ್ತು 6 ಚೈನ್ ಹಾಕೋಬೇಕು. ಮೊದಲೇ 5, ಆಮೇಲೆ 3 3 ಮತ್ತು 6 ಚೈನ್ ಹಾಕ್ಕೊಂಡು ಸ್ವಲ್ಪ ಎಲ್ಲಿಗೆ ಬರುತ್ತೆ ಅಲ್ಲಿಗೆಲ್ಲ ಸ್ವಲ್ಪ ಒಳಗಡೆಗೆ ಲಾಕ್ ಮಾಡ್ಕೋಬೇಕು, ಲೂಸ್ ಬಿಟ್ಕೊಂಡು. ಮತ್ತು 2 ಸರಿ 3 ಚೈನ್ ಹಾಕಿ 3 ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ, ಮತ್ತೆ 3 ಹಾಕಿ 3 ಚೈನು, ಚೈನ್ ಹಾಕಿ ಲಾಕ್ ಮಾಡಿ, ಮತ್ತು 3 ಚೈನ್ ಹಾಕಿ ಲಾಕ್ ಮಾಡಬೇಕು. 3 ಚೈನ್ ಆದಮೇಲೆ ಮತ್ತು 5 ಚೈನು. 5 ಹಾಕೋದು ನಾವು ಕ್ರೋಶ ಕಟ್ಕೊಳ್ಳೋಕ್ಕೆ, ಕುಚ್ಚು ಕಟ್ಟೋಕ್ಕೆ. ಫಸ್ಟ್ 5, ಆಮೇಲೆ 3 3, ಆಮೇಲೆ 6, ಆಮೇಲೆ ಮತ್ತೆ 3 3 5. ಈಗ 5 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು. ಮತ್ತು 3 ಚೈನು 2 3 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ. ಇದು ಬೇಸ್ ಲೈನ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಮತ್ತು 3 ಚೈನು, 3 ಚೈನ್ ಆದಮೇಲೆ ಮತ್ತು 6 ಚೈನ್ ಹಾಕಬೇಕು. 6 ಚೈನ್ ಹಾಕಿದಾಗ ಸ್ವಲ್ಪ ಒಳಗಡೆ ಲಾಕ್ ಮಾಡಬೇಕು. 6 ಚೈನ್ ಹಾಕಿರೋದು ನೋಡಿ ಈ ಥರ ಕಾಣಿಸುತ್ತೆ. ಈ ಥರ ಕಾಣಿಸ್ತಾ ಇದೆಯಲ್ಲ ಫ್ರೆಂಡ್ಸ್. ಮತ್ತು ಅದ್ರ ಮೇಲೆ ನಾವು ಫಸ್ಟ್ ಲಾಕ್ ಮಾಡಿದ್ವಲ್ಲ ಅಲ್ಲಿಗೆ ಲಾಕ್ ಮಾಡಿ ಗಂಟು ಹಾಕೋಬೇಕು. ಆ ಎಕ್ಸ್ಟ್ರಾ ದಾರ ಎಲ್ಲ ಕುಚ್ಚಿಗೆ ಹೋಗುತ್ತೆ. ಕುಚ್ಚೊಳಗೆ ಮಧ್ಯೆ ಸೇರಿಸ್ಕೊಂಡು ಕುಚ್ಚು ಹಾಕೋಬೇಕು. ಅದ್ರ ಮೇಲೆ ಒಂದು ಲಾಕ್ ಮಾಡಿಕೊಂಡು 5 ಚೈನ್ ಹಾಕಬೇಕು. 5 ಚೈನ್ ಹಾಕ್ಕೊಂಡು 5 ಲಾಕ್ ಮಾಡಿದ್ವಲ್ಲ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಅದನ್ನು 5 ಆದರೂ ಆಗ್ಬೋದು, 4 ಆದರೂ ಆಗ್ಬೋದು. ಫಸ್ಟ್ನೇದು ನೋಡಿಕೊಂಡು ಹಾಕ್ಕೊಳ್ಳಿ, ಅದೇ ಕರೆಕ್ಟಾಗಿ ಲಾಕಿಗೆ. ಮತ್ತು 3 ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡಿ. ಇದಕ್ಕೆ ನಾವು ಸಿಂಗಲ್ ಕಂಬ ಮಾಡಲ್ಲ, ಡಬಲ್ ಕಂಬ. ಸೂಜಿ ಮೇಲೆ 2 ಸರಿ ದಾರ ಸುತ್ತಕೊಂಡು 6 ಇರೋ ಹತ್ರ ಮಾಡಬೇಕು. 6ಕ್ಕೆ 2ರಲ್ಲಿ ಒಂದು ಡಬಲ್ ಕಂಬ ಥರ ಮಾಡಬೇಕು. 2ರಲ್ಲಿ ಒಂದು ಸೂಜಿ ಮೇಲೆ 2 ಸರಿ ದಾರ ಸುತ್ಕೋಬೇಕು. 2ರಲ್ಲಿ ಒಂದು ಇದಕ್ಕೆ ನಾವು 13 ಕಂಬ ಹಾಕೋಬೇಕು. ಸೂಜಿ ಮೇಲೆ ಒಂದು ಸರಿ ದಾರ ಸುತ್ತಕೊಂಡು 2ರಲ್ಲಿ ಒಂದು ಹಾಕಿ ಅದೇ ರೀತಿ 13 ಕಂಬ ಬರುತ್ತೆ. 13 ಕಂಬ ಹಾಕಬೇಕು. ಸೂಜಿ ಮೇಲೆ ಒಂದು ಸರಿ 2 ಸರಿ ದಾರ 2ರಲ್ಲಿ ಒಂದು ಮಾಡಿ. ಕಂಬ ಸ್ಟಿಫಾಗಿ ಕೂರುತ್ತೆ ನಾವು ಗೋಧಿ ಬೀಡ್ಸ್ ಹಾಕೋದ್ರಿಂದ. 2ರಲ್ಲಿ ಒಂದು
ನೋಡಿಕೊಂಡು ಎಷ್ಟು ಕಂಬ ಅಂತ ಎಣಿಸ್ಕೊಂಡು ಕಂಬ ಹಾಕ್ಕೊಳ್ಳಿ. 13 ಕಂಬ ಬರಬೇಕು. ಸೂಜಿ ಮೇಲೆ 2 ಸರಿ ದಾರ ಹಾಕ್ಕೊಂಡು 2ರಲ್ಲಿ 1, 2ರಲ್ಲಿ 1 ಮತ್ತು 2ರಲ್ಲಿ 1 ತೆಗೆದು ಡಬಲ್ ಕಂಬ 2ರಲ್ಲಿ 1, 2ರಲ್ಲಿ 1 ಮತ್ತು 2ರಲ್ಲಿ 1. ಇನ್ನೂ ಗ್ಯಾಪ್ ಇದೆ. ಸೂಜಿ ಮೇಲೆ 2 ಸರಿ ದಾರ 2ರಲ್ಲಿ 1, 2ರಲ್ಲಿ 1. ಎರಡರಲ್ಲಿ ಒಂದು ಹಾಕಿ ಎಣಿಸ್ಕೊಳ್ಳಿ ಎಷ್ಟು ಕಂಬ ಬರುತ್ತೆ ಅಂತ. 13 ಕಂಬ ಆದಮೇಲೆ ಮತ್ತೆ ಒಂದು 2ರಲ್ಲಿ 1 ಹಾಕಿ 2ರಲ್ಲಿ 1 ಹಾಕಿ ಮೊದಲನೇ 3 ಚೈನ್ಗೆ ಲಾಕ್ ಮಾಡಬೇಕು. ಮತ್ತು 3 ಚೈನ್ ಹಾಕಿ 3 ಚೈನ್ ಗ್ಯಾಪ್ಗೆ ಲಾಕ್ ಮಾಡಿ, ಮತ್ತು 5 ಚೈನ್ ಹಾಕಿ 3 ಚೈನ್ ಗ್ಯಾಪ್ಗೆ ಲಾಕ್ ಮಾಡಬೇಕು. ಮತ್ತು 5 ಚೈನ್ ಹಾಕಿ 3 4 5 5 ಚೈನ್ ಹಾಕಿ 5 ಚೈನ್ ಗ್ಯಾಪ್ಗೆ ಲಾಕ್ ಮಾಡಿ, ಮತ್ತು 3 ಚೈನ್ ಹಾಕಿ 3 ಚೈನ್ ಗ್ಯಾಪ್ಗೆ ಲಾಕ್ ಮಾಡಬೇಕು. 3 ಚೈನ್ ಗ್ಯಾಪ್ಗೆ ಲಾಕ್ ಆಯ್ತಲ್ಲ ನೋಡಿ, ಈ ಥರ ಕಾಣಿಸುತ್ತೆ. ಅದಾದಮೇಲೆ ಮತ್ತೆ ಫುಲ್ ಕಂಪ್ಲೀಟ್ ಮಾಡಿತು. ಕಂಪ್ಲೀಟ್ ಆದಮೇಲೆ ಮತ್ತೆ ಇನ್ನೊಂದು ದಾರ ತೊಗೊಂಡು ಗಂಟು ಹಾಕ್ಕೊಂಡು, ಈಗ ನಾನು ಇದಕ್ಕೆ ಕ್ರೋಶ ಚೇಂಜ್ ಮಾಡ್ಕೊತಾ ಇದ್ದೀನಿ. 14ನೇ ನಂಬರ್ ಕ್ರೋಶ ತೊಗೊಂಡಿದ್ದೀನಿ. 5 ಚೈನ್ ಹಾಕಿ ಲಾಕ್ ಮಾಡಿ, ಲಾಕ್ ಆದಮೇಲೆ 3 ಚೈನ್ ಗ್ಯಾಪ್ ಇದೆಯಲ್ಲ, ಲಾಕ್ ಆದಮೇಲೆ ಇದು ಸ್ವಲ್ಪ ಹಾಕೋಕ್ಕೆ ನೋಡ್ಕೊಂಡು ಹಾಕಬೇಕು. ದಾರ ಬಿಟ್ಕೊಬಿಡುತ್ತೆ. ಸೂಜಿನ ಹಂಗೆ ದಾರದಲ್ಲಿ ಇಟ್ಕೊಂಡು ಬೀಡ್ಸ್ ಹಾಕ್ಕೋಬೇಕೀಗ. ಗೋಧಿ ಬೀಡು ಉದ್ದ ಬೀಡನ್ನ ಹಾಕಿ ಫಸ್ಟ್ನೇ ಕಂಬಕ್ಕೆ ಲಾಕ್ ಮಾಡಬೇಕು. ಒಂದು ಕಂಬದಲ್ಲಿ ದಾರ ತೊಗೊಂಡು ಅಲ್ಲಿಗೆ ಲಾಕ್ ಮಾಡಿ, ಅದೇ ದಾರದಲ್ಲಿ ಬೀಡನ್ನ ಒಳಗೆ ಹಾಕಿ ಮತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು. ಈಗ ಸ್ಮಾಲ್ ರೌಂಡ್ ಬೀಡೊಂದು ಹಾಕಬೇಕು. ಸ್ಮಾಲ್ ರೌಂಡ್ ಬೀಡು, ಆ ರೌಂಡ್ ಬೀಡಲ್ಲಿ 10 ನಂಬರ್ ಕ್ರೋಶದಲ್ಲಿ ಹೋಗಲ್ಲ ನೀಟಾಗಿ. ಅದಕ್ಕೇ ನಾನು 14ನೇ ನಂಬರ್ ಕ್ರೋಶ ತೊಗೊಂಡೆ. ಬೀಡ್ ಹಾಕ್ಕೊಂಡು ಸೂಜಿನ ಹಂಗೆ ಬಿಟ್ಟು, ಅಂದರೆ ಕ್ರೋಶನ ಹಾಗೆ ಬಿಟ್ಟು ಮತ್ತು ಕ್ರೋಶಗೆ ಉದ್ದ ಬೀಡು ಹಾಕ್ಕೊಂಡು, ಇದನ್ನು ಮೇಲ್ ಚೈನಿಗೆ ಲಾಕ್ ಮಾಡಬಾರ್ದು, ಕಂಬದ ಮಧ್ಯ ಲಾಕ್ ಮಾಡಬೇಕು. ದಾರ ತೊಗೊಂಡು ಲಾಕ್ ಮಾಡಿ, ದಾರ ಸ್ವಲ್ಪ ಉದ್ದ ಎಳ್ಕೊಂಡು ಬೀಡನ್ನ ಅದ್ರೊಳಗೆ ಹಾಕಿ ಲಾಕ್ ಮಾಡಬೇಕು. ಈಗ ಸ್ಮಾಲ್ ಬೀಡ್ ಹಾಕಬೇಕು. ಸ್ಮಾಲ್ ಬೀಡ್ ಹಾಕಿ ದಾರನ ಮೇಲೆ ತಗೊಂಡು ಸ್ಮಾಲ್ ಬೀಡ್ ತಗೊಂಡು ಮತ್ತೆ ಗೋಧಿ ಬೀಡ್ ಹಾಕಬೇಕು. ಇದನ್ನು ಸ್ವಲ್ಪ ನಿಧಾನಕ್ಕೆ ನೋಡ್ಕೊಂಡು ಹಾಕಬೇಕು. ಗೋಧಿ ಬೀಡ್ ಹಾಕ್ಬೇಕಾದ್ರೆ ಸ್ವಲ್ಪ ಈ ಡಿಸೈನ್ ಮಾಡ್ಬೇಕಾದ್ರೆ ತುಂಬ ನಿಧಾನನೇ ಆಗುತ್ತೆ. ಲಾಕ್ ಮಾಡಿಬಿಟ್ಟು ದಾರ ಉದ್ದ ತೊಗೊಂಡು ಗೋಧಿ ಬೀಡನ್ನ ಒಳಗೆ ಹಾಕ್ಬಿಟ್ಟು ಮತ್ತೆ ಸ್ಮಾಲ್ ತೊಗೊಂಡು ಬೀಡ್ ಹಾಕ್ಕೊಂಡು ಸ್ಮಾಲ್ ಬೀಡನ್ನ ಹಾಕಿ ದಾರ ಮೇಲೆ ತೊಗೊಂಡು ದಾರನ ಹಾಗೆ ಬಿಟ್ಕೊಂಡು ಕ್ರೋಶನ ಹಾಗೆ ಬಿಟ್ಟು ಕ್ರೋಶಕ್ಕೆ ಬೀಡ್ ಹಾಕಿ ಮತ್ತೆ ಲಾಕ್ ಮಾಡಬೇಕು. ಇದು ಕಂಬದ ಮಧ್ಯಕ್ಕೆ ಲಾಕ್ ಮಾಡಬೇಕು. ದಾರ ಮೇಲೆ ಮಾಡಿ
ಬೀಡ್ ಒಳಗೆ ಹಾಕಿ ಮತ್ತೆ ಲಾಕ್ ಮಾಡಿ, ಬೀಡ್ ಹಾಕ್ಕೊಂಡು ಸ್ಮಾಲ್ ಬೀಡ್ ಹಾಕ್ಬೇಕು. ಮತ್ತು ಸ್ಮಾಲ್ ಬೀಡ್ ತೊಗೊಂಡು ಲಾಕ್ ಮಾಡಬೇಕು. ಸ್ಮಾಲ್ ಬೀಡ್ ಹಾಕಾದ್ಮೇಲೆ ಕ್ರೋಶ ಹಾಗೆ ಇಟ್ಕೊಂಡು ಮತ್ತು ಗೋಧಿ ಬೀಡ್ ಹಾಕಿ ಲಾಕ್ ಮಾಡಬೇಕು. ಅದು ಒಂಥರ ಬಿಟ್ಟರು ಬಿಚ್ಚೋಗ್ಬಿಡುತ್ತೆ. ಮತ್ತು ಬೀಡ್ ಹಾಕೋದು ತುಂಬ ಕಷ್ಟ ಆಗುತ್ತೆ. ಮತ್ತೆ ಎಲ್ಲ ಬಿಚ್ಕೊಂಡು ಹಾಕೋಬೇಕಾಗತ್ತೆ. ಕಂಬದ ಮಧ್ಯೆ ಲಾಕ್ ಮಾಡೋದ್ರಿಂದ ಸ್ಟಿಫಾಗಿ ಕೂರುತ್ತೆ. ಅದೇ ಥರ ಲಾಕ್ ಮಾಡಾದ್ಮೇಲೆ ಆ 3ನೇ ನಂಬರ್ ಗ್ಯಾಪ್ಗೆ ಲಾಕ್ ಮಾಡಬೇಕು. ಸ್ವಲ್ಪ ನಿಧಾನಕ್ಕೆ ಹಾಕಿ ಫ್ರೆಂಡ್ಸ್, ಇದನ್ನು ಹಾಕ್ಬೇಕಾರೆ. ಲಾಕ್ ಆದಮೇಲೆ ಆ ಬೀಡ್ಗೂ ಲಾಕ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ಈ ಥರ ಕಾಣಿಸುತ್ತೆ. ಲಾಕ್ ಮಾಡಿದ್ಮೇಲೆ ಫುಲ್ ಸ್ಟಿಫಾಗಿ ಕೂರುತ್ತೆ. ಮತ್ತು 5 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ. ನೋಡಿ ಫ್ರೆಂಡ್ಸ್, ಲಾಸ್ಟ್ ಲುಕ್ಕು ಈ ಥರ ಬರುತ್ತೆ.